ಇದ್ದ. ಉಗುರು ಬೆಚ್ಚಗಿನ ನೀರಲ್ಲಿ ಅದ್ದಿ ಅವಳ ಕಾಲ್ಬೆರಳ ತುದಿಗಳನ್ನು ತುಂಬ ಮೃದುವಾಗಿ ಒತ್ತಿದ್ದ. ಆಮೇಲೆ ಹಿಮ್ಮಡಿ, ಇಡೀ ಪಾದ, ಕಾಲಿನ ಕಂಬ. ಮೀನಖಂಡಕ್ಕೆ ಬರುವ ಹೊತ್ತಿಗೆ ಪ್ರಾರ್ಥನಾ ಸಂಕೋಚದ ಮುದ್ದೆಯಾಗಿದ್ದಳು. ಕುಳಿತ ಕುರ್ಚಿಯಲ್ಲೇ ಹಂದಾಡಿದಳು. ಹಿಮವಂತ್ ಅದನ್ನು ಗಮನಿಸಲೇ ಇಲ್ಲ. ಎಳೆಯ ಮಗುವನ್ನು ಕೂರಿಸಿ ಎಣ್ಣೆ ನೀರು ಹಾಕಿದಂತೆ ನಿರಾಳವಾಗಿದ್ದ, ನಿಷ್ಕಲ್ಮಶವಾಗಿದ್ದ. ಪ್ರಾರ್ಥನಾಳಿಗೆ ಯಾವುದನ್ನೂ ಹೇಳಿಕೊಡಬೇಕಿರಲಿಲ್ಲ. ಹೆಣ್ಣು ಜನ್ಮಕ್ಕೆ ಅದು ಹುಟ್ಟಿನಿಂದಲೇ ಬಂದ ವಿದ್ಯೆ. ಯಾವ ಗಂಡಸು ಯಾವ ಕೈಯಿಂದ ಹೇಗೆ ಮುಟ್ಟುತ್ತಾನೆ ಎಂಬುದು ಅದೊಂದು ಸ್ಪರ್ಶದಿಂದಲೇ ಅರ್ಥ ಮಾಡಿಕೊಂಡು ಬಿಡುವ ವಿದ್ಯೆ ಒಬ್ಬ ಪ್ರಾರ್ಥನಾಳಿಗೆಯಲ್ಲ, ಜಗತ್ತಿನ ಎಲ್ಲ ಹೆಂಗಸರಿಗೂ ಗೊತ್ತು. ಪ್ರತಿ ಸ್ಪರ್ಶದ ಹಿಂದೆಯೂ ಒಂದು ಭಾವವಿರುತ್ತದೆ. ಹಿಮವಂತ್ ಹೇಳಿದ್ದು ನಿಜ. ಎಡಗಾಲು ಕೂಡ ಬಲಗಾಲಿನ ಜೊತೆಯಲ್ಲೇ ಹುಟ್ಟಿರುತ್ತದೆ. ಯಾವುದೂ ಅಶುಭವಲ್ಲ. ಅವನ ಸ್ಪರ್ಶದ ಹಾಗೆ ಎಲ್ಲವೂ ನಿಷ್ಕಲ್ಮಶ. 5 ನಿಮಿಷ ನಾನು ಧ್ಯಾನ ಮಾಡ್ತೀನಿ, ಅದರರ್ಥ 5 ನಿಮಿಷ ನಿನಗೆ ಟೈಮ್ ಕೊಟ್ಟಿದ್ದೀನಿ ಅಂತ. ಸಂಕೋಚವೆನಿಸಿದರೆ ಲೈಟು ಆರಿಸಿಕೋ, ಬಟ್ಟೆ ಬದಲಾಯಿಸು. ಲೈಟು ಆರಿಸೋಕೆ ಮುಂದೆ ಹ್ಯಾಂಗರಿಗಿರೋ ನನ್ನ 3 ಅಂಗಿ ಮತ್ತು 1 ಜುಬ್ಬಾಗಳ ಪೈಕಿ ನಿನಗೆ ಯಾವುದು ಬೇಕೋ ಅದನ್ನು ಆರಿಸಿಕೋ. ಇರೋದು ಒಂದೇ ಲುಂಗಿ. ನಾನು ಬೇಕಾದರೆ ಪ್ಯಾಂಟು ಹಾಕೊಂಡೇ ಮಲಗ್ತೀನಿ, ನೀನು ಉಟ್ಟುಕೋಬಹುದು. ಮಲಗಲಿಕ್ಕೆ ಇರೋದು ಒಂದೇ ಚಾಪೆ. ನೀನು ಆ ಕಡೆಗೆ ತಿರುಗಿ ಮಲಗಿದರೆ ಅದೇ ಪ್ರೈವಸಿ. ನಿದ್ದೆಯಲ್ಲಿ ನಾನು ಹೊರಳಾಡುವುದಿಲ್ಲ. ಆಗಿರೋ ದಣಿವಿಗೆ ನಿನಗೆ ನಿದ್ದೆ ಬರುವುದು ಕಷ್ಟವಲ್ಲ. ಊಟ ನೆನಪು ಮಾಡಿಕೋಬೇಡ. ಕರುಳಿಗೆ ಅನ್ನ ಬೇಕು ಅನ್ಸುತ್ತೆ. ಬೆಳಗಾದ ಕೂಡಲೇ ಹೋಟೆಲಿನಿಂದ ಇಡ್ಲಿ ತರ್ತೀನಿ. ಗುಡ್ ನೈಟ್ ಅಂದವನೇ ಕೋಣೆಯ ಮಧ್ಯದಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತು ಕಣ್ಣು ಮುಚ್ಚಿದ. ಲುಂಗಿ ನೀನೇ ಉಟ್ಟುಕೋ, ನಾನು ಪೆಟ್ಟಿಕೋಟಿನ ಮೇಲೆ ಜುಬ್ಬ ಹಾಕ್ಕೋತೀನಿ. ಹೆಂಗಸರು ಸಂಕೋಚ ಮಾಡಿಕೊಂಡು ಲೈಟು ಆರಿಸೋದಿಲ್ಲ, ಹೆದರಿಕೊಂಡು ದೀಪ ತೆಗಿತಾರೆ. ನನಗೆ ನಿನ್ನ ಬಗ್ಗೆ ಹೆದರಿಕೆಗಳಿಲ್ಲ, ನನ್ನ ಬಗ್ಗೆ ನಂಬಿಕೆ ಇದೆ. ಗುಡ್ ನೈಟ್ ಅಂದವಳೆ ಕುರ್ಚಿಯಿಂದ ಮೇಲೆದ್ದಳು. ಕಾಲು ತೋಯಿಸಿದ ನೀರು ಬಟ್ಟಲಿಗೆ ಹರಿಯಿತು. ಅವನು ಬೆನ್ನು ನಿಧಾನಗೊಳಿಸಿಕೊಂಡು ನೆಲದೊಳಗಿನಿಂದ ಉದ್ಭವಿಸಿದವನೇನೋ ಎಂಬಂತೆ ಸ್ಥಿರವಾಗಿ ಕುಳಿತು ಮುಚ್ಚಿದ ಕಣ್ಣುಗಳ ಹಿಂದೆ ಧ್ಯಾನದೀಪ ಬೆಳಗಿಸಿಕೊಳ್ಳುತ್ತಿದ್ದರೆ ಪ್ರಾರ್ಥನಾ ಆ ಬೆಳಕಿನಲ್ಲೇ ಸಂಕೋಚವಿಲ್ಲದೆ ಬಟ್ಟೆ ಬದಲಾಯಿಸಿದಳು. ಬಿಳಿ ಪೆಟ್ಟಿಕೋಟಿನ ಮೇಲೆ ಕಡು ಹಸಿರು ಬಣ್ಣದ ಒರಟು ಖದ್ದರು ಜುಬ್ಬ. ತೋಳುಗಳು ತೀರಾ ಉದ್ದ ಅನ್ನಿಸಿದಾಗ ಮೊಳಕೈ ಕಡೆಗೆ ಮಡಚಿಕೊಂಡಳು. ಹೆಬ್ಬೆರಳ ಉರಿ ಕಡಿಮೆಯಾಗಿತ್ತು. ಪಾದಗಳು ಮೃದುವಾಗಿದ್ದವು. 5 ನಿಮಿಷದಲ್ಲಿ ಎಂಥ ಕಂಫರ್ಟ್!